ನಾವು ಚಿಕ್ಕವರಿದ್ದಾಗಿಂದ ನಮ್ನೆಲ್ಲಾದ್ರೂ ವೆಕೇಶನ್ ಕರ್ಕೊಂಡು ಹೋಗಿ ಅಂದ್ರೆ ನಾವು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದೆ ದೇವಸ್ಥಾನಗಳಿಗೆ. ಅದೇ ದೇವಸ್ಥಾನಕ್ಕೆ ಇವಾಗ ನಾವು ದೊಡ್ಡವರಾಗಿ ನಾವು ಅಪ್ಪ ಅಮ್ಮನ ಕರ್ಕೊಂಡು ಹೋಗುವಾಗ ಯಾವ ತರ ಫೀಲ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆ ತನಕ ನೋಡಿ. ನಾವು ಅಮ್ಮ ಅಂತೂ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ರೆಡಿ ಆಗಿ ನಿಂತ್ಬಿಟ್ಟಿದ್ರು. ಬನ್ನಿ ಟೈಮ್ ಆಯ್ತು ಹೋಗೋಣ ಅಂತ ಕರಿತಾ ಇದ್ರು. ನಾವಪ್ಪ 2 ದಿವಸ ಇರಲ್ಲ, ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಬರೋದು 2 ದಿವಸ ಆಗುತ್ತೆ. ನಮ್ಮ ಮೇಕೆಗಳನ್ನೆಲ್ಲ ನಮ್ಮ ವಿಷಯನೇ ನೋಡ್ಕೋಬೇಕು, ಹುಷಾರಾಗಿ ಮೇಕೆಗಳನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ಕಾರ್ ಎತ್ಕೊಂಡು ಹೊರಟ್ವಿ. ಪೆಟ್ರೋಲ್ ಬಂಕ್ಗೆ ಹೋಗಿ ಕಾರ್ಗೆ ಒಂದ್ 2,000 ರೂಪಾಯಿಗೆ ಡೀಸೆಲ್ ಹೊಡ್ಸ್ಕೊಂಡ್ವಿ. ಬೆಂಗಳೂರಿಂದ ಮಹದೇಶ್ವರ ಬೆಟ್ಟ ಒಂದ್ 200 ಕಿಲೋಮೀಟರ್ ಇದೆ. ನಾವಪ್ಪ ಒಂದ್ 40 ವರ್ಷದಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರ್ತಾ ಇದಾರಂತೆ. ನಮ್ಮಮ್ಮನು ಚಿಕ್ಕವರಿರುವಾಗ ಅವ್ರ ಅಪ್ಪ ಜೊತೆ ನಡ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ರಂತೆ. ನಾನ್ ಚಿಕ್ಕವನಿದ್ದವಾಗಂತೂ ನಾವಪ್ಪ ಮಹದೇಶ್ವರ ಬೆಟ್ಟಕ್ಕೆ ಪ್ರತಿ ವರ್ಷ ನನ್ನ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಬೇಸಿಗೆ ರಜಾ ಬಂದ್ರೆ ಸಾಕು ಮಹದೇಶ್ವರ ಬೆಟ್ಟದಲ್ಲಿ ಇರ್ತಾ ಇದ್ವಿ. ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ತಲೆ ಕೂದಲು ಕೊಡದೆ ಅಂತೂ ಬರ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ ಕಾಲೇಜ್ಗೆ ಎಂಟ್ರಿ ಆದ್ವಿ ಅವಾಗಿಂದ ಬೋರ್ಡ್ ಹೊಡ್ಸೋದನ್ನ ನಿಲ್ಸ್ಬಿಟ್ಟೆ. ನಾವಪ್ಪ ಬೆಟ್ಟದ ಮೇಲೆ ಹೋಗಿ ತಲೆ ಕೂದಲು ಕೊಟ್ಟಾದ್ಮೇಲೆನೆ ನಾನು ಊಟ ಮಾಡೋದು ಅಂತ ಹೇಳಿದ್ರು. ಅಲ್ಲಿ ತನಕ ಟೀ ಕುಡ್ಕೊಂಡಿದ್ರು ಅಷ್ಟೇ. ನಾವಂತೂ ಬೆಳಗ್ಗೆನೆ ಹೋಗೋ ದಾರಿದಲ್ಲಿ ನಾಶ ಮಾಡ್ಕೊಂಡ್ವಿ. ಮಹದೇಶ್ವರ ಬೆಟ್ಟಕ್ಕೆ ಯಾರೇ ಹೋಗ್ಲಿ ಫಸ್ಟ್ ತಳಬೆಟ್ಟದಲ್ಲಿ ಒಂದು ಧೂಪ ಹಾಕಿ ಅಲ್ಲಿಂದ ಕೈ ಮುಕ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ತಾರೆ. ನಾವು ಕೂಡ ಕೈ ಕಾಲನ್ನ ತೊಳ್ಕೊಂಡು ಧೂಪನ ಹಾಕಿ ದೇವ್ರಿಗೆ ಕೈ ಮುಕ್ಕೊಂಡ್ವಿ, ಹಣೆಗೆ ಬೊಟ್ಟಿಡಿಸ್ಕೊಂಡ್ವಿ. ನಾವಪ್ಪ ಬೆಂಗಳೂರಿಂದಾನೆ ಈ ಸಾಮ್ರಾಣಿ ಮತ್ತೆ ಧೂಪನ ಎಲ್ಲಿಂದನೋ ತಗೊಬಂದ್ಬಿಟ್ಟಿದ್ರು. ಅದನ್ನೇ ಹಾಕ್ಬಿಟ್ಟು ಕೈ ಮುಗಿದ್ರು. ಮಾತ್ರ ಈ ಬೇಸಿಗೆಯಲ್ಲಿ ಬಂದ್ಬಿಟ್ರೆ ಸರಿಯಾದ ಬಿಸಿಲು, ರೋಡ್ ಎಲ್ಲ ಸುಡ್ತಾ ಇರುತ್ತೆ, ಬರೀ ಗಾಲಲ್ಲಿ ನಡಿಯಕ್ಕೆ ಆಗಲ್ಲ. ಅದಕ್ಕೆ ನೋಡಿ ನಮ್ಮ ಅಮ್ಮ ಚಪ್ಪಲಿ ಬಿಟ್ಬಿಟ್ಟು ಬಂದಿದ್ದವರು ಮತ್ತೆ ಕಾರ್ಗೆ ಹೋಗಿ ಚಪ್ಪಲಿನ ಹಾಕೋ ಬಂದ್ರು. ತಳಬೆಟ್ಟಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ಸ್ವಲ್ಪ ಜನ ನಿಂತ್ಕೊಂಡು ಅನುದಾನ ನಡೀತಾ ಇದೆ, ತಿನ್ ಬನ್ನಿ ಅಂತ ಕರಿತಾ ಇದ್ರು. ಅರೇಂಜ್ಮೆಂಟ್ ಗಳೆಲ್ಲ ಸಖತ್ತಾಗೆ ಮಾಡಿಸಿದ್ರು, ಊಟ ಕೂಡ ಚೆನ್ನಾಗೇ ಇತ್ತು. ನಾವು ಒಂದ್ ನೀರ್ ಬಾಟ್ಲ್ ಎತ್ಕೊಂಡು ಊಟ ಹಾಕ್ಸ್ಕೊಂಡು ಬಂದ್ ಕುತ್ಕೊಂಡು ತಿಂದ್ವಿ. ಮೈನ್ ಆಗಿ ಅನ್ನದಾನ ಯಾರು ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡ್ ಬರ್ತಾರೆ ಅವ್ರಿಗೆ ಏರ್ಪಾಟ್ ಮಾಡಲಾಗಿತ್ತು. ಒಳ್ಳೆ ಕೆಲಸ ಯಾರೇ ಮಾಡ್ಲಿ ಅವ್ರಿಗೆ ನಾವು ಪ್ರಶಂಸೆ ಮಾಡ್ಲೇಬೇಕು. ಅಲ್ಲಿಂದ ಊಟ ಮಾಡ್ಕೊಂಡ್ವಿ. ಆದ್ರೆ ನಾವು ಅಪ್ಪ ಬರೀ ಒಂದ್ ಟೀ ಕುಡ್ಕೊಂಡ್ರು ಅಷ್ಟೇ, ಊಟ ಮಾಡ್ಲಿಲ್ಲ. ಸರಿ ಲೇಟ್ ಆಗುತ್ತೆ ಬೆಟ್ಟಕ್ಕೆ ಹೊರಡೋಣ ಅನ್ಬಿಟ್ಟು ಕಾರ್ ಎತ್ಕೊಂಡು ಬೆಟ್ಟಕ್ಕೆ ಹೊರಟ್ವಿ. ಈ ಬೆಟ್ಟ ಹತ್ಬೇಕಾದ್ರೆ ಲಾಸ್ಟ್ ಒಂದ್ 2 ವರ್ಷದ ಹಿಂದೆ ಕಾರಲ್ಲಿ ಬೆಟ್ಟಕ್ಕೆ ಬಂದಿದ್ವಿ. ಅವಾಗ ನಾವು ಭೀಮ್ ಅಮಾವಾಸ್ಯೆ ದಿನ ಬಂದ್ಬಿಟ್ಟಿದ್ವಿ. ಕಾರಲ್ಲಿ ಬೆಟ್ಟ ಹತ್ತಕ್ಕೆ ಮಿನಿಮಮ್ 3 ಅವರ್ ಆಗಿದೆ, ಯಾಕಂದ್ರೆ ಅಷ್ಟೊಂದು ಟ್ರಾಫಿಕ್ ಇತ್ತು. ಈ ಭೀಮ್ ಅಮಾವಾಸ್ಯೆ ಶಿವರಾತ್ರಿ ಈ ದಿನಗಳಲ್ಲೆಲ್ಲ ಬಂದ್ರೆ ತುಂಬಾನೇ ರಶ್ ಇರುತ್ತೆ, ಹೋಗಕ್ಕೆ ಆಗಲ್ಲ, ಸರಿಯಾಗಿ ದೇವ್ರ ನೋಡಕ್ಕೂ ಆಗಲ್ಲ. ಅದಕ್ಕೆ ನಾರ್ಮಲ್ ದಿನಗಳಲ್ಲಿ ಬಂದ್ರೆ ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು. ನಾವು ಬೆಟ್ಟ ಹತ್ತವಾಗ ಮಹದೇಶ್ವರನ್ ಸಾಂಗ್ಗಳು ಮೊಬೈಲ್ ಅಲ್ಲಿ ಇರುತ್ತೆ, ಅದನ್ನ ಹಾಕೊಂಡು ಉಗೆ ಅನ್ಕೊಂಡೆ ಹತ್ತೋದು. ಬಸ್ಗಳಲ್ಲಿ ಕೂಡ ಎಲ್ಲರೂ ಉಗೆ ಅನ್ಕೊಂಡು ಹತ್ತಾ ಇರ್ತಾರೆ. ಮಹದೇಶ್ವರನ್ ಬೆಟ್ಟದ ಮೇಲೆ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಯ್ತು. ದೇವಸ್ಥಾನದ ಪಕ್ಕ ಇರೋ ಪಾರ್ಕಿಂಗ್ ಅಲ್ಲಿ ನಾವು ಕಾರ್ನ ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನದ ಕಡೆಗೆ ಹೋದ್ವಿ. ನೋಡಿ ಇದೆಂಡೋರಲ್ಲ, ಮಧ್ಯಾಹ್ನ ಸುಡೋ ಬಿಸಿಲಲ್ಲಿ ರೋಡ್ ಎಲ್ಲ ಕೊತ ಕುದೀತಾ ಇತ್ತು. ಆದ್ರೂ ಭಕ್ತಾದಿಗಳು ದಿಂಡೋರ್ಲ್ ಸೇವೆನ ಮಾಡ್ತಾ ಇದ್ರು. ದೇವಸ್ಥಾನದ ಕಡೆಯಿಂದ ಟ್ರ್ಯಾಕ್ಟರ್ ಗಳನ್ನ ತಗೊಬಂದು ನೀರನ್ನ ಸತತವಾಗಿ ಬಿಡ್ತಾನೆ ಇದ್ರು. ಎಷ್ಟರ ಮಟ್ಟಿಗೆ ಬಿಸಿಲಿತ್ತು ಅಂದ್ರೆ ಬರಿಗಾಲಲ್ಲಿ ಕಾಲ್ನ ಇಡಕ್ಕಾಗ್ತಾ ಇಲ್ಲ, ರೋಡ್ ಮೇಲೆ ಅಷ್ಟೊಂದು ಬಿಸಿ ಇತ್ತು. ನಮ್ಮಪ್ಪ ಬೇರೆ ಬೆಳಗ್ಗೆಯಿಂದ ಉಪವಾಸ ಇದ್ರು, ಏನು ತಿಂದಿರ್ಲಿಲ್ಲ. ಕೂದ್ಲು ಕೊಟ್ಟಾದ್ಮೇಲೆ ನಾನು ತಿನ್ನೋದು ಅಂತ ಶಬ್ದ ಮಾಡ್ಬಿಟ್ಟಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡು ಫಸ್ಟ್ ಕೂದ್ಲು ಕೊಡೋ ಜಾಗಕ್ಕೆ ಹೋದ್ವಿ. ಟಿಕೆಟ್ ಕೌಂಟರ್ ಅಲ್ಲಿ 80 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ವಿ. ಮತ್ತೆ ತಲೆ ಕೂದ್ಲು ಬೋಳ್ಸೋರ್ಗೆ ಒಂದ್ 50 ರೂಪಾಯಿನ ಕೊಡ್ಬೇಕಾಗುತ್ತೆ. ಹಾಗೆ ನಾವು ಅಪ್ಪನ ಬಿಫೋರ್ ಆಫ್ಟರ್ ಶಾರ್ಟ್ಗೆ ಒಂದು ಫುಟೇಜ್ ನ ತಗೊಂಡು ಅಲ್ಲಿಂದ ತಲೆ ಬೋಳ್ಸೋ ಜಾಗಕ್ಕೆ ಹೋದ್ವಿ.
ನಾವಪ್ಪ ಬೋರ್ಡ್ ಹೊಡ್ಸ್ಕೊಂಡು ಅಲ್ಲೇ ಇದ್ದಿದ್ದ ಗೌರ್ಮೆಂಟ್ ಸ್ನಾನಗೃಹದಲ್ಲಿ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಪೂಜೆ ಸಾಮಾನ್ ತಗೊಂಡು ದೇವ್ರನ್ನ ನೋಡಕ್ಕೆ ಹೋದ್ವಿ. ಹೇಗೂನು ಬೋರ್ಡ್ ಹೊಡ್ಸಾಗಿತ್ತು, ಅದಕ್ಕೆ ಹೊಟ್ಟೆ ಬೇರೆ ಹಸಿತಾಯ್ತು ಅನ್ಸುತ್ತೆ. ನಮ್ಮ ಅಪ್ಪಗೆ ಊಟ ಮಾಡ್ಬಿಡೋಣ ಅಂತ ಅನ್ನಛತ್ರದ ಹತ್ರ ಫಸ್ಟ್ ಹೋದ್ವಿ. ಅಲ್ಲಿ ಪಾಯಸ ಮತ್ತೆ ಖಾರ ಬಾತ್ನ ಕೊಡ್ತಾ ಇದ್ರು. ಅದನ್ನ ನಾವು ಅಪ್ಪ ಇಸ್ಕೊಂಡು ತಿಂದ್ರು. ಹಾಗೆ ನಾವು ಸ್ವಲ್ಪ ತಿಂದ್ವಿ. ಜನ ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಏನನ್ನೋ ದೊಡ್ಡದಾಗಿ ನೋಡ್ತಾ ಇದ್ರು. ಏನು ಅಂತ ನೋಡಿದ್ರೆ ಅದು ಒಂದು ಆನೆ. ಮಹದೇಶ್ವರ ಬೆಟ್ಟದಲ್ಲಿ ಆನೆನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅವಾಗ್ಲಿಂದ ಇದೆ. ಆದ್ರೆ ಇವಾಗ ಸ್ವಲ್ಪ ಅದಕ್ಕೆ ವಯಸ್ಸು ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಬಿಸಿಲು ಬೇರೆ ಹೆವಿ ಇದ್ದಿದ್ರಿಂದ ಒಂದು ಕಲ್ಲಂಗಡಿ ಹಣ್ಣನ್ನ ತಿನ್ಲೇಬೇಕಾಗಿತ್ತು. ಹಣ್ಣನ್ನ ತಿನ್ಕೊಂಡು ಅಲ್ಲೇ ಇದ್ದಿದ್ದ ನಂದಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಣ ಅಂತ ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ ಎಲ್ಲ ಹೋದ್ವಿ. ಮಹದೇಶ್ವರನ್ಗೆ ಹೋಗಕ್ಕೂ ಮೊದ್ಲು ನಂದಿಗೆ ಪೂಜೆ ಮಾಡಿಸ್ಬೇಕು ಅನ್ಬಿಟ್ಟು ಪೂಜೆ ಮಾಡ್ಸಕ್ ಹೋಗಿದ್ವಿ. ಈ ನಂದಿ ಹತ್ರ ಪೂಜೆ ಮಾಡ್ತಾ ಇದ್ದ ಪೂಜಾರಿ ನಮ್ಮ ಅಪ್ಪ ಹತ್ರ ಕಾಯಿ ಹೊಡ್ಕೊಳಕ್ಕೆ 20 ರೂಪಾಯಿ ಕೇಳಿದ್ರು. ದೇವ್ರಿಗೆ ತಂದಿರೋ ಕಾಯಿನ ಹೊಡ್ಕೊಳಕ್ಕೆ 20 ರೂಪಾಯಿ ಏನಕ್ಕೆ ನಿಮಗ್ ಕೊಡ್ಬೇಕು ಅಂತ ನಮ್ಮ ಅಪ್ಪ ಕೇಳಿದ್ರು. ಇದ್ರಲ್ಲಿ ಸ್ವಲ್ಪ ಅವ್ರಿಗೆ ಇವ್ರಿಗೆ ವಾಗ್ವಾದ ಆಯ್ತು. ದೇವಸ್ಥಾನಗಳಲ್ಲಿ ಇವ್ರಿಗೆಲ್ಲ ಸ್ವಲ್ಪ ಸಂಬಳನ ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ಇವರು ಬರೋ ಭಕ್ತಾದಿಗಳ ಹತ್ರ ಎಲ್ಲ ಕಾಸು ಕೇಳ್ತಾರೆ. ನಾವು ಭಕ್ತಿಯಿಂದ ಹೋಗಿ ಕೈ ಮುಗಿಯೋ ಟೈಮಲ್ಲಿ ತಟ್ಟೆ ಕಾಸಾಕಿ ಅಂತ ಹೇಳಿದವಾಗ ನಮಗೂ ಬೇಜಾರಾಗುತ್ತೆ. ಅಲ್ಲಿಂದ ಬಂದು ಅಭಿಷೇಕಕ್ಕೆ ಟಿಕೆಟ್ ತಗೊಂಡ್ರು. ಯಾವಾಗ ನಾವಪ್ಪ ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೂ ಅಭಿಷೇಕ ಮಾಡಿಸದೆ ಬರಲ್ಲ. ಈ ಅಭಿಷೇಕಕ್ಕೆ ಟಿಕೆಟ್ ತಗೊಂಡ್ರೆ ಬರೀ ಇಬ್ಬರಿಗೆ ಮಾತ್ರ ಎಂಟ್ರಿ ಕೊಡ್ತಾರೆ. ಅದರಿಂದನೇ ನಾನು ಮತ್ತೆ ನಮ್ಮ ಅಮ್ಮ ನಾರ್ಮಲ್ ಆಗಿ ಲೈನ್ ಅಲ್ಲೇ ಹೋದ್ವಿ. ಒಂದು 4 ಗಂಟೆ 5 ಗಂಟೆ ಟೈಮ್ಗೆ ಹೋಗಿದ್ರಿಂದ ಜನ ಏನು ಅಷ್ಟು ಇರ್ಲಿಲ್ಲ ಲೈನಲ್ಲಿ. ಇನ್ನೊಂದ್ ಕಡೆ ಡೈರೆಕ್ಟ್ ಎಂಟ್ರಿ ಒಬ್ಬರಿಗೆ 500 ರೂಪಾಯಿಗೆ ಮಾರ್ತಾ ಇದ್ರು. ನಮ್ಗೆ ಇಷ್ಟ ಆಗಿರೋ ದೇವ್ರನ್ನ ನೋಡ್ಬೇಕು ಅಂತ 100 ಕಿಲೋಮೀಟರ್ ಇಂದ ಕಾರಲ್ಲಿ ಬಸ್ಸಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ಅರ್ಧ ಅವರ್ 1 ಅವರ್ ಲೈನ್ ಅಲ್ಲಿ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡಕ್ಕಾಗಿಲ್ಲ ಅಂದ್ಮೇಲೆ ದೇವಸ್ಥಾನಕ್ಕೆ ಬರೋದೇ ವೇಸ್ಟ್ ಅನ್ಸ್ತು ನನ್ಗೆ. ತುಂಬಾ ವಯಸ್ಸಾಗಿರೋರ್ಗೆ, ಗರ್ಭಿಣಿ ಹೆಂಗಸರಿಗೆ, ಮತ್ತೆ ಸಣ್ಣ ಮಕ್ಕಳನ್ನ ಎತ್ಕೊ ಬಂದಿರೋರ್ಗೆ, ಹಾಗೆ ಅಂಗವಿಕಲರಿಗೆ ಈ ತರ ಸ್ಪೆಷಲ್ ಎಂಟ್ರಿ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಅದು ಬಿಟ್ಟು ದುಡ್ಡಿದ್ರೆ ದೇವ್ರನ್ನ ಬೇಗ ನೋಡ್ಬೋದು ಅನ್ನೋದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ನಿಮ್ಗೂ ಏನಾದ್ರು ದೇವಸ್ಥಾನಗಳಿಗೆ ಹೋದಾಗ ಈ ತರ ಯೋಚನೆ ಮಾಡಿದ್ದುಂಟಾ ಅಂತ ಕಮೆಂಟ್ ಮಾಡಿ. ಯಾರಿಗ್ ಗೊತ್ತು, ಮುಂದೆ ಒಂದ್ ದಿವಸ ನಾನೇ ಈ ತರ ಡೈರೆಕ್ಟ್ ಎಂಟ್ರಿಲಿ ಹೋಗ್ಬೋದು. ಸಿಸ್ಟಮ್ನ ನಾವು ಬದಲಾಯಿಸಕ್ ಆಗಲ್ಲ ಅಂದ್ರೆ ಸಿಸ್ಟಮೇ ನಮ್ಮನ್ನ ಒಂದ್ ದಿವಸ ಬದಲಾಯಿಸ್ಬಿಡುತ್ತೆ. ಟೈಮ್ ಒಂದು 6-6:30 ಆಗಿತ್ತು. ಸೂರ್ಯ ಮುಳುಗಾಗಿತ್ತು. ಲೈಟ್ಸ್ ಎಲ್ಲ ಆನ್ ಆಗಿತ್ತು. ಇನ್ನೇನು ಒಂದು ಅರ್ಧ ಅವರ್ ಅಲ್ಲಿ ಊಟಗಳು ಸ್ಟಾರ್ಟ್ ಆಗೋಗುತ್ತೆ. ಆ ಲೈನ್ಗೆ ಇವಾಗೆ ಹೋದ್ರೆ ಸ್ವಲ್ಪ ಬೇಗನೆ ಊಟ ಮಾಡ್ಕೋಬಹುದು ಅಂತ ನಾನು, ನಮ್ಮ ಅಮ್ಮ, ನಮ್ಮ ಅಪ್ಪ ಊಟಕ್ಕೆ ಹೋದ್ವಿ. ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಾಳೆ ಬೆಳಗ್ಗೆ ಬೇಗನೆ ಊರ್ಗ್ ಹೋಗ್ಬೇಕು. ನಮ್ಮ ಮೇಕೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಪಾಪ ನಮ್ಮ ವಿಷಯ ಕೈಯಲ್ಲಿ. ಅದಕ್ಕೆ ನಾವಪ್ಪ ಬೇಗನೆ ನಾಳೆ ಹೊರಟ್ಬಿಡೋಣ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ತಗೋಬಿಡೋಣ ಇವತ್ತೇ ಅಂತ ಹೋದ್ವಿ. ನಾವಪ್ಪ ನೋಡಿದ್ರೆ ರಾಶಿ ಕಲ್ಲು ತಗೊಳ್ತೀನಿ ಅಂತ ಹೇಳಿದ್ರು. ಅವರ ತುಲಾ ರಾಶಿಗೆ ಒಂದು ಬಿಳಿ ಕಲ್ನ ತಗೊಂಡು ಉಂಗ್ರನ ಹಾಕೊಂಡ್ರು. ಹಾಗೆ ನಾವಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಪ್ರಸಾದ ಕೊಡ್ಬೇಕು ಅಂತ ಕಳ್ಳೆಪುರಿ ಪ್ರಸಾದ ಎಲ್ಲ ತಗೊಂತಾ ಇದ್ರು. ನಾಳೆ ಬೆಳಿಗ್ಗೆ ಒಂದು 5ರಿಂದ 6 ಗಂಟೆ ಒಳಗಡೆನೆ ಹೊರಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತೇ ಎಲ್ಲ ದರ್ಶನ ಎಲ್ಲ ಮುಗ್ದೋಗಿತ್ತು. ನಾವಪ್ಪ ಬೆಟ್ಟಕ್ಕೆ ಯಾವಾಗ ಬಂದ್ರು ದೇವಸ್ಥಾನದ ಹತ್ರನೇ ಹೊರಗಡೆನೆ ಮಲ್ಕೋತಾರೆ. ರೂಮ್ ಯಾವ್ದು ಬುಕ್ ಮಾಡ್ಕೊಳಲ್ಲ. ನಾನು ರೂಮ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅನ್ಬಿಟ್ರು. ಅದಕ್ಕೆ ಮೊದ್ಲೇ ಚಾಪೆ ದಿಂಬು ಇವೆಲ್ಲ ಎತ್ಕೊಂಡು ಹೋಗಿದ್ವಿ. ಹೇಗೂ ಮಳೆಗಾಲ ಏನೂ ಅಲ್ಲ, ಅದರಿಂದ ಏನು ಟೆನ್ಷನ್ ಇರ್ಲಿಲ್ಲ. ನಮ್ಮಮ್ಮ ಅಲ್ಲೇ ಒಂದ್ ಹತ್ರ ಕ್ಲೀನ್ ಆಗಿ ಗುಡ್ಸಿ ಹಾಸಿದ್ರು. ಸಾವಿರಾರು ಜನ ಈ ತರ ಹೊರಗಡೆ ಮಲಗಿದ್ರು. ಇನ್ನೇನು ಹಾಸ್ಕೊಂಡಿದ್ದಾಯ್ತು, ಎಲ್ಲ ಮಲ್ಕೊಳ್ಳೋಣ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಮಲ್ಕೊಂಡಿದ್ವಿ. ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಏನೋ ಸೌಂಡ್ ಆಯ್ತು. ಏನು ಅಂತ ಹೋಗಿ ನೋಡಿದ್ರೆ ನಾಟಿ ಹಸುಗಳನ್ನ ಯಾವ್ದೋ ಹಳ್ಳಿಯಿಂದ ದೇವಸ್ಥಾನಕ್ಕೆ ಹೊಡ್ಕೊ ಬಂದಿದ್ರು. ಆ ಹಸುಗಳಿಗಂತೂ ಕ್ಲೀನ್ ಆಗಿ ಅಲಂಕಾರ ಮಾಡಿ ಅದಕ್ಕೆ ಒಂದು ಹೆಸರುಗಳನ್ನ ಬೆನ್ನ ಮೇಲೆ ಬರೆದು ಕರ್ಕೊ ಬಂದಿದ್ರು. ಈ ಜೋಡಿ ಎತ್ತುಗಳಿಗೆಲ್ಲ ನೋಡಿ ಅಣ್ಣ ತಮ್ಮ ಅಂತ ಹೆಸರಿಟ್ಟಿದ್ದಾರೆ. ಈ ಎತ್ತುಗಳನ್ನ ನೋಡ್ಕೊ ಬಂದು ಮಲ್ಕೊಂಡ್ವಿ. ಬೆಳಿಗ್ಗೆ 4-5 ಗಂಟೆಗೆಲ್ಲ ಎದ್ವಿ. ಎದ್ದು ಅಷ್ಟೊತ್ತಿಗೆ ದೇವ್ರಿಗೆ ಒಂದು ಕೈನ ಮುಗಿದ್ಬಿಟ್ಟು ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಕಾರ್ ನಿಲ್ಸಿದ ಜಾಗಕ್ಕೆ ಬಂದ್ವಿ. ಟೈಮ್ ಇನ್ನು ಬೆಳಗಿನ ಜಾವ 5 ಗಂಟೆ ಆಗಿತ್ತಷ್ಟೇ. ಅಷ್ಟೊತ್ತಿಗೆನೆ ಭಕ್ತಾದಿಗಳೆಲ್ಲ ತಮ್ಮ ಸೇವೆಗಳನ್ನ ದೇವ್ರಿಗೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಮಹದೇಶ್ವರ ಬೆಟ್ಟ ಅಕ್ಕಪಕ್ಕ ಎಲ್ಲ ತುಂಬಾ ಜಾಗಗಳಿದೆ ಹೋಗೋಕೆ. ಬಟ್ ನಮ್ಗೆ ಟೈಮ್ ಇಲ್ಲ, ಅದರಿಂದ ಹೋಗಕ್ ಆಗ್ಲಿಲ್ಲ. ಸರಿ ಇರ್ಲಿ, ನೆಕ್ಸ್ಟ್ ಟೈಮ್ ಬಂದು ಹೋಗೋಣ ಅನ್ಕೊಂಡು ಕಾರ್ ಹತ್ಕೊಂಡು ಹೊರಡಕ್ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಜನ ದಂಡಿಯಾಗಿನೇ ಬರ್ತಾ ಇದ್ರು. ಯಾರು ಇವರೆಲ್ಲ ಇಷ್ಟು ಬೆಳಿಗ್ಗೆನೆ ಜನ ಎಲ್ಲ ನಡ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದಾರಲ್ಲ ಅಂತ ನೋಡಿದ್ರೆ ಅವರೆಲ್ಲ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ರು. ಬೆಳಗಿನ ಜಾವ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಬಿಸಿಲು ನೆತ್ತಿ ಮೇಲೆ ಬರೋಷ್ಟೊತ್ತಿಗೆ ಬೆಟ್ಟಕ್ಕೆ ಹೋಗಿ ಸೇರ್ಕೋಬಹುದು ಅಂತ ನಡೀತಾ ಇದ್ರು. ನೀನು ಫಸ್ಟ್ ಯಾವಾಗಪ್ಪ ಬೆಟ್ಟಕ್ಕೆ ಬಂದಿದ್ದು? ನಾನು ಬೆಟ್ಟಕ್ಕೆ ಬಂದು ಸುಮಾರು
ಈ 30 ವರ್ಷಕ್ಕೆ ಮೇಲೆ ಆಯಿತು. 40 ವರ್ಷ ಆಯಿತು. ಯಾವ ಜೊತೆಲಿ ಬಂದಿದ್ದು ಫಸ್ಟ್ ನಮ್ಮ ಅಪ್ಪನ ಅಮ್ಮನ ಜೊತೆಗೆ ಹಾಂ ನಡ್ಕೊ ಬಂದರೆ ಕಾವೇರಿ ಮೇಲೆ ಹೊಗೇನಕಲ್ ಕಾವೇರಿ ಮೇಲೆ ಬಂದಿದ್ದು. ಅರ್ಗೋಲಾಗಿ ಬಂದು ಹಾಂ ಆವಾಗ ಈ ಕಡೆ ನೋಡ್ಕೊಂಡು ಬಂದಿದ್ದು. ಚಿಕ್ಕ ಹುಡುಗನ ಅಂಜಿನೂ ಬರ್ತಾ ಇದ್ದೀನಿ ನಾನು. ಆವಾಗೆಲ್ಲ ಬಸ್ಗಳು ಅವೆಲ್ಲ ಯಾವ ಇರಲಿಲ್ಲ, ಜಾಸ್ತಿ ನಡೀತಾ ಇದ್ದಿದ್ದೆ. ಅವಾಗೆಲ್ಲ ಅದೆಲ್ಲ ಅನ್ನದಾಸೋಹ ಅದು ಛತ್ರ ಎಲ್ಲ ಮಾಡಿರಲಿಲ್ಲ. ಆವಾಗೆಲ್ಲ ಛತ್ರ ಗಿತ್ರ ಏನಿರಲಿಲ್ಲ, ಸುಮ್ಮನೆ ಒಂದು ಇದು ಹಾಕ್ಕೊಂಡು ಜಟ್ಲಾಕ್ ಕೊಡ್ತಾಯಿದ್ರು. ಹಾಂ ನಾವು ಊರಿಂದ ಮುದ್ದೆ ಎತ್ಕೊ ಬರ್ತಾಯಿದ್ರಿ, ಅನ್ನದ ಮುದ್ದೆಗಳು. ಆವಾಗೆಲ್ಲ ಯಾರು ಒಬ್ಬರು ಇಬ್ಬರು ಬರ್ತಾ ಇರಲಿಲ್ಲ. ಊರಿನಾಗ ಒಂದು 10-15 ಜನ ಸೇರಿಕೊಂಡು ಅಲ್ಲಿ ಊರು ಬಿಡ್ತಾನೆ ಅಲ್ಲಿ ಕರ್ಪೂರ ಅಂಟಿಸಿ ಆಮೇಲೆ ಒಟ್ಟಿಗೆ ಬರ್ತಾಯಿದ್ದು. ನಡ್ಕೊ ಬಂದು ಒಂದು ದಿವಸ ಇದ್ಬಿಟ್ಟು ಹೋಗಿ. ಹಾಂ, ಒಂದು ದಿವಸ ಆವಾಗ ಒಂದು ದಿವಸ ಇದ್ದಿದ್ದೆ. ಆವಾಗ ಇಷ್ಟು ಇಂಪ್ರೂವ್ ಏನಿಲ್ಲ ದೇವಸ್ಥಾನ. ಯಾವಾಗ ಫಸ್ಟು ನೀನು ಬಂದಿದ್ದು ಮಾದೇಶ್ವರನ ಬೆಟ್ಟಕ್ಕೆ? ಫಸ್ಟು ಬಂದಿದ್ದು ನಮ್ಮ ಅಪ್ಪ ಇದ್ದವಾಗ. ನಮ್ಮ ಅಪ್ಪ, ನಮ್ಮ ಮುತ್ತಮ್ಮ, ನಾನು 3 ಜನ ಬಂದು ಅಲ್ಲಿನಿಂದ ನಡೆದಿದ್ದೀರಿ. ಅಂಚೆಟ್ಟಿ ಮೇಲೆ ನಡ್ಕೊ ಬಂದಿದ್ದೀರಿ. ಬಂದು ಕಾವೇರಿ ಒಳಗೆ ಆಲ್ಟಿದ್ದು, ಅದು ಅಲ್ಲಿ ಆಲ್ಟ್ ಮಾಡಿ ಅಲ್ಲಿಂದ ಬೆಟ್ಟ ಎಕ್ಕಿ ಬಂದು ಕ್ಲೀನಾಗಿ ಮಾದೇಶ್ವರನ ನೋಡಿಕೊಂಡು ಹೋಗಿದ್ದೀರಿ. ಇನ್ನೊಂದ್ಕಿತ ನಮ್ಮ ಚಿಕ್ಕಪ್ಪ, ನಾನು, ನಮ್ಮ ಮುತ್ತಮ್ಮ ನಾವು 3 ಜನ ಬಂದು ಆವಾಗ ತಿರ್ಗಿ ಹಂಗೆ ಅದೇ ಥರನೇ ನಡ್ಕೊಂಡು ಬಂದು ಬೆಟ್ಟ ಎಕ್ಕಿ. ಎಷ್ಟು ವಯಸ್ಸು ಅವಾಗ ನೀನು ಫಸ್ಟ್ ಬಂದ? ಆವಾಗ ವಯಸ್ಸು 13-14 ವರ್ಷ. 13-14 ವರ್ಷ ಹುಡುಗಿನಾಗ ನಮ್ಮ ಅಪ್ಪನ ಜೊತೆಯಲ್ಲಿ ನಡ್ಕೊಂಡು ಬರ್ತಾಯಿದ್ರಿ. ನಡ್ಕೊಂಡು ಬಂದು ದೇವ್ರ ದರ್ಶನ ಮಾಡಿಕೊಂಡು 3 ದಿನ ಆದ್ರೂ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ರಿ. ಊಟಗಳೇನು ಮಾಡ್ಕೊ ಬರ್ತಾಯಿದ್ರಿ? ಊಟಗಳು ಚಪಾತಿ, ಹುಳಿ ಅನ್ನ, ಪುಳಿಯೋಗರೆ ಅದು ಮಾಡಿ ಎತ್ಕೊಬರ್ರಿ. ನಡ್ಕೊಂಡು ಬಂದು ಊಟ ಮಾಡಿಕೊಂಡು ಅಲ್ಲೆಲ್ಲೆಲ್ಲ ಊಟ ಮಾಡಿಕೊಂಡು ಬೆಟ್ಟ ಎಕ್ಕಿ ಹೋಗ್ಯಾರಿ. ಅದೇ ನೆನಪು. ಇವಾಗ ಎಲ್ಲ ಪಾದಯಾತ್ರೆ ಮಾಡೋಕ್ಕೆ ಹೋಗ್ತಾವ್ರೆ ಜನ. ಅವ್ರನ್ನ ನೋಡಿ ನಮ್ಮ ಅಪ್ಪನ ಜ್ಞಾನ ಬಂತು. ನೆನೆಸ್ಕೊತಾ ಇದ್ದೀನಿ ನಮ್ಮ ಅಪ್ಪನ್ನ. ನಮ್ಮ ಅಪ್ಪ ಹೆಸರು ಪಾಪಣ್ಣ ಅಂತ. ಆವಾಗ ಶ್ರಾವಣ ಬಂದರೆ ನಮ್ಮಪ್ಪ ಶ್ರೀರಾಮನ ನವಮಿ ಬಂದರೆ ಶ್ರೀರಾಮನ ನವಮಿಯಾಗ ಈಶ್ವರನ ದೇವಸ್ಥಾನದಾಗ ಬೇಕಾದಂಗೆ ಅನ್ನದಾನ ಮಾಡಿಸೋರು, ಎಲ್ಲ ಊಟಗಳು ಹಾಕ್ಸೋರು, ಜನಗಳಿಗೆಲ್ಲ ಚೆಂದ ಖುಷಿಯಾಗಿ ಮಾಡೋರು. ಶ್ರಾವಣ ಬಂದರೆ ಊರನ್ನೇ ಊಟ ಹಾಕೋರು, ಹಂಗೆಲ್ಲ ಮಾಡೋರು. ಇವಾಗ ಅದೇ ನೆನಪು ಆಗ್ತಾಯಿದೆ. ನಮ್ಮಪ್ಪ ಇವಾಗ ಇಲ್ಲ. ನಮ್ಮಪ್ಪ ಇಲ್ದಿದ್ಮೇಲೆ ಆವಾಗ ನಮ್ಮಪ್ಪ ನೋಡಿಸಿದ್ರು. ಇವಾಗ ನನ್ನ ಮಗ ಕರ್ಕೊಬಂದು ತೋರಿಸ್ತಾವನೆ. ನಮ್ಮಮ್ಮ ಫಸ್ಟ್ ಟೈಮ್ ಈ ಥರ ಮೈಕ್ ಇಟ್ಕೊಂಡು ಮಾತಾಡ್ತಾ ಇರೋದು ಕ್ಯಾಮ್ರಾ ಮುಂದೆ. ಅದಕ್ಕೆ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಹೇಳ್ದಂಗಿರುತ್ತೆ. ಆದರೆ ಅವರ ಮನಸ್ಸಲ್ಲಿರೋ ಮಾತನ್ನ ಅವ್ರಿಗೆ ತಿಳಿದಿದ್ದ ರೀತಿಲಿ ಹೇಳ್ಕೊಂಡಿದ್ದಾರೆ. ನಿಮಗೂ ಇದನ್ನೆಲ್ಲ ನೋಡಿ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದು ಬಂದಿದ್ದು ಇವೆಲ್ಲ ನೆನಪಾಗಿದ್ರೆ ಈಗ ನೀವು ಅಪ್ಪ ಅಮ್ಮನ ಕರ್ಕೊಂಡು ಒಂದ್ಸರಿ ಹೋಗಿ ಬನ್ನಿ.